ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಜುಲೈ 7 ಮತ್ತು 8ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನ ಡಿಸ್ಕಸ್ ಮಾಡೋಣ. ಆಫ್ರಿಕನ್ ಯೂನಿಯನ್ ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ವಿ. ಆಫ್ರಿಕನ್ ಯೂನಿಯನ್ ಈಗ 20 ವರ್ಷಗಳ ಸಂಭ್ರಮವನ್ನು ಆಚರಿಸ್ತಾ ಇದೆ ಅನ್ನುವಂಥ ಒಂದು ಆರ್ಟಿಕಲ್ ಅನ್ನ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಕೂಡ ಮಾಡಿದ್ವಿ. 2002ರಲ್ಲಿ ಆಫ್ರಿಕನ್ ಯೂನಿಯನ್ ಪ್ರಾರಂಭ ಆಗಿದೆ. ಈಗ ಅದಕ್ಕೆ 20 ವರ್ಷಗಳು ತುಂಬಿರ್ತಕ್ಕಂಥದ್ದು. ಹಾಗಾಗಿ ಆ ಆಪ್ಷನ್ ಸಿ 2002 ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸಂಚಿಕೆಯ ಮೊದಲ ಆರ್ಟಿಕಲ್ ಐಟಿ ಆಕ್ಟ್ ಸೆಕ್ಷನ್ 69A ವೆನ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಈಸ್ ಬ್ಲಾಕ್ಡ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಾಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕೂಡ ಐಟಿ ಆಕ್ಟ್ 2000 ಅನ್ನುವಂಥದ್ದು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಇಡೀ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಐಟಿ ಆಕ್ಟ್ 2000ನ ಪ್ರಾವಿಷನ್ಸ್ ಮತ್ತು ಈ ಆಕ್ಟ್ ಏನ್ ಹೇಳುತ್ತೆ, ಮುಖ್ಯವಾಗಿ ಈ ಆಕ್ಟ್ನ ಉದ್ದೇಶ ಏನು, ಇದು ಕೂಡ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಇದರ ಬಗ್ಗೆಗೆ ನೀವು ತಿಳಿದುಕೊಳ್ಳಿ. ಹಾಗೆ ಇಲ್ಲಿ ಯಾಕೆ ನಾವು ಇದನ್ನ ಡಿಸ್ಕಸ್ ಮಾಡ್ತಿದ್ದೇವೆ ಅಂತ ಅಂದ್ರೆ, ಟ್ವಿಟರ್ ಒನ್ ಆಫ್ ದಿ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಆಗಿರುವಂತ ಟ್ವಿಟರ್ ಅನ್ನುವಂಥದ್ದು ಈಗ ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಕೇಂದ್ರ ಸರ್ಕಾರವು ಹಲವಾರು ಟ್ವಿಟರ್ ಕಂಟೆಂಟ್ ಅನ್ನ ಟೇಕ್ ಡೌನ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದಷ್ಟು ಆರ್ಡರ್ಸ್ ಗಳನ್ನ ಇಶ್ಯೂ ಮಾಡಿದೆ. ಈ ಬ್ಲಾಕಿಂಗ್ ಆರ್ಡರ್ಸ್ ಗಳನ್ನ ಇಶ್ಯೂ ಮಾಡಿದ್ರ ವಿರುದ್ಧವಾಗಿ ಟ್ವಿಟರ್ ಅನ್ನುವಂಥದ್ದು ಲೀಗಲ್ ಆಕ್ಷನ್ ಅನ್ನ ಕರ್ನಾಟಕದ ಹೈಕೋರ್ಟ್ ನಲ್ಲಿ ಇನಿಷಿಯೇಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೀಗ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಸೆಕ್ಷನ್ 69A ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾದ್ರೆ, 2000ನೇ ಇಸ್ವಿಯ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿರ್ತಕ್ಕಂಥ ಸೆಕ್ಷನ್ 69A ಅನ್ನುವಂಥದ್ದು ಕೇಂದ್ರವನ್ನ ಅಲೋ ಮಾಡುತ್ತೆ. ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ಗಳಿಗೆ ಬ್ಲಾಕಿಂಗ್ ಆರ್ಡರ್ಸ್ಗಳನ್ನ ಇಶ್ಯೂ ಮಾಡೋದಕ್ಕೆ ಅಲೋ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಅಂತ ಅಂದ್ರೆ, ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳನ್ನ ಅಥವಾ ಈ ಒಂದು ರೀಸನ್ಸ್ಗಳನ್ನ ಇಲ್ಲಿ ನೀಡಲಾಗಿದೆ. ಭಾರತದ ಸಾರ್ವಭೌಮತ್ವಕ್ಕೆ ಏನಾದರೂ ಧಕ್ಕೆ ಬಂದಾಗ ಮತ್ತು ಭಾರತದ ಭದ್ರತೆಗೆ, ಇಂಟೆಗ್ರಿಟಿಗೆ ಮತ್ತು ಡಿಫೆನ್ಸ್ ಆಫ್ ಇಂಡಿಯಾ ಭದ್ರತೆಗೆ ಧಕ್ಕೆ ಬಂದಾಗ, ಭಾರತದ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್ಗೆ ಸಮಸ್ಯೆ ಆದಾಗ ಮತ್ತು ಭಾರತವು ಬೇರೆ ರಾಷ್ಟ್ರಗಳೊಂದಿಗೆ ಹೊಂದಿರತಕ್ಕಂಥ ಫ್ರೆಂಡ್ಲಿ ರಿಲೇಷನ್ಸ್ಗೆ ಅಫೆಕ್ಟ್ ಆಗುವಾಗ, ಭಾರತದಲ್ಲಿ ಪಬ್ಲಿಕ್ ಆರ್ಡರ್ಗೆ ಅಫೆಕ್ಟ್ ಆಗುವಂತಾಗ ಮತ್ತು ಯಾವುದೇ ಒಂದು ಅಫೆನ್ಸ್ ಅಥವಾ ಈವೆಂಟ್ ಅಥವಾ ಆಕ್ಟ್ ಅನ್ನುವಂಥದ್ದೇನಾದ್ರೂ ಇನ್ಸೈಟ್ಮೆಂಟ್, ಪ್ರಿವೆಂಟಿಂಗ್ ದಿ ಇನ್ಸೈಟ್ಮೆಂಟ್ ಟು ದಿ ಕಮಿಷನ್ ಆಫ್ ಎನಿ ಕಾಗ್ನಿಸಬಲ್ ಅಫೆನ್ಸ್ ರಿಲೇಟಿಂಗ್ ಟು ದಿ ಅಬೌವ್, ಈ ಎಲ್ಲ ವಿಚಾರಗಳಿಗೆ ತಕ್ಕಂತೆ ಈ ರೀಸನ್ಸ್ಗಳಿಗೆ ಮಾತ್ರವೇ ಈ ಸಮಸ್ಯೆಗಳಿದ್ದಂಥ ಕಂಟೆಂಟ್ ಏನಾದರೂ ಇದ್ದಾಗ ಅದಕ್ಕೆ ಬ್ಲಾಕಿಂಗ್ ಆರ್ಡರ್ಸ್ಗಳನ್ನ ಇಶ್ಯೂ ಮಾಡಬಹುದು ಅನ್ನುವಂಥದ್ದನ್ನ ಸೆಕ್ಷನ್ 69A ಅನ್ನುವಂಥದ್ದು ತಿಳಿಸುತ್ತೆ. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ, ಈ ಸೇಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19ನ ಅಡಿಯಲ್ಲಿ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಗೆ ಈ ರೀತಿಯ ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ನೀಡಲಾಗಿದೆ. ಅದು ಕೂಡ ನಮಗೆ ನೆನಪಿರ್ಲಿ, ಆರ್ಟಿಕಲ್ 19 ಅನ್ನುವಂಥದ್ದು. ಒಂದು ವೇಳೆ ಯಾವುದೇ ಮಾಹಿತಿ ಅನ್ನುವಂಥದ್ದು ಈ ರೀಸನ್ಸ್ನ ಅಡಿಯಲ್ಲಿ ಇವು ಧಕ್ಕೆ ಮಾಡ್ತಿದೆ ಅಂತ ಅಂದಾಗ ರಿಕ್ವೆಸ್ಟ್ಗಳನ್ನ ಸರ್ಕಾರವು ರಿವ್ಯೂ ಕಮಿಟಿಗೆ ನೀಡುತ್ತೆ. ನಂತರ ಈ ರಿವ್ಯೂ ಕಮಿಟಿ ಅನ್ನುವಂಥದ್ದು ಈ ರೀತಿಯ ಡೈರೆಕ್ಷನ್ಸ್ಗಳನ್ನ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ಗಳಿಗೆ ನೀಡುತ್ತೆ. ಆ ಒಂದು ಆರ್ಡರ್ ಅನ್ನ, ಕಂಟೆಂಟ್ ಅನ್ನ ಟೇಕ್ ಡೌನ್ ಮಾಡಿ ಟ್ವಿಟರ್ನಿಂದ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರಿಯ ಪ್ಲಾಟ್ಫಾರ್ಮ್ನಿಂದ ಅಂತ ಹೇಳಿ. ಆದರೆ ಈ ರೀತಿಯ ಬ್ಲಾಕಿಂಗ್ ಆರ್ಡರ್ಸ್ಗಳನ್ನ ಏನು ಇಶ್ಯೂ ಮಾಡಲಾಗುತ್ತೆ ಅವು ಟಿಪಿಕಲಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಅದರ ನೇಚರ್ನಲ್ಲಿ. ಈ ಕಾನ್ಫಿಡೆನ್ಶಿಯಾಲಿಟಿಯ ಮೇಲೆ ಕೂಡ ಒಂದು ಕ್ರಿಟಿಸಿಸಮ್ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಟ್ವಿಟರ್ ಯಾಕೆ ಈ ರೀತಿ ಲಾಸೂಟ್ ಅನ್ನ ಫೈಲ್ ಮಾಡಿದೆ ಅಂತ ಅಂದ್ರೆ, ಟ್ವಿಟರ್ ಕ್ಲೈಮ್ ಮಾಡ್ತಾ ಇದೆ ಈ ಬ್ಲಾಕಿಂಗ್ ಆರ್ಡರ್ಸ್ಗಳು ಪ್ರೊಸೀಜರಲಿ ಅಂಡ್ ಸಬ್ಸ್ಟ್ಯಾನ್ಟಿವ್ಲಿ ಡಿಫಿಷಿಯಂಟ್ ಆಗಿದೆ. ಸೆಕ್ಷನ್ 69A ಅಡಿಯಲ್ಲಿ, ಈ ಸೆಕ್ಷನ್ 69A ಆಫ್ ದಿ ಆಕ್ಟ್ ಏನಿದೆ ಇದರ ಅಡಿಯಲ್ಲಿ ಈ ಕಾರಣಕ್ಕಾಗಿಯೇ ಈ ಕಂಟೆಂಟ್ ಅನ್ನ ಟೇಕ್ ಡೌನ್ ಮಾಡ್ತಿದ್ದೇವೆ ಅಂತ ಹೇಳಿ ಅವು ಪ್ರೂವ್ ಮಾಡೋದ್ರಲ್ಲಿ ಇವು ಸಾಕಷ್ಟು ಡಿಫಿಷಿಯಂಟ್ ಆಗಿದೆ ಅನ್ನುವಂಥದ್ದು ಟ್ವಿಟರ್ನ ವಾದ ಆಗಿರ್ತಕ್ಕಂಥದ್ದು. ಹಾಗೇನೆ ಯಾವುದೇ ಕಂಟೆಂಟ್ ಅನ್ನ ಅವರು ಟೇಕ್ ಡೌನ್ ಮಾಡೋದಕ್ಕೆ ಮುಂಚೆ ಯಾರು ಆ ಕಂಟೆಂಟ್ ಅನ್ನ ಪೋಸ್ಟ್ ಮಾಡಿರ್ತಾರೆ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ, ಅವರಿಗೆ ಪ್ರಯರ್ ನೋಟಿಸ್ ಅನ್ನ ನೀಡಬೇಕು. ಆ ನೋಟಿಸ್ ಅನ್ನ ನೀಡಿಲ್ಲ. ಮತ್ತು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿ, ಆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವರು ಯಾವ ರೀತಿಯಾಗಿ ಈ ಕಂಟೆಂಟ್ ಅನ್ನುವಂಥದ್ದು ಸೆಕ್ಷನ್ 69A ಪರಿಧಿಯೊಳಗೆ ಬರುತ್ತೆ ಅನ್ನುವಂಥದ್ದು, ಹಾಗಾಗಿ ಅದನ್ನ ತೆಗೆದಿದ್ದೇವೆ ಅನ್ನೋದನ್ನ ಪ್ರೂವ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಈ ಹಿನ್ನೆಲೆಯಲ್ಲಿ ನಾವು ಲೀಗಲ್ ಆಕ್ಷನ್ ಅನ್ನ ಇನಿಷಿಯೇಟ್ ಮಾಡ್ತಿದ್ದೇವೆ ಅಂತ ಹೇಳಿ ಟ್ವಿಟರ್ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಟ್ವಿಟರ್ ಹೇಳುವಂಥದ್ದು, ಇಲ್ಲಿನ ಕೆಲವು ಕಂಟೆಂಟ್ ಅನ್ನ ಏನು ಈ ಸರ್ಕಾರ ಈ ಹೊರಗೆ ತೆಗೆದಿದೆ, ಆ ಒಂದು ಕಂಟೆಂಟ್ ಅನ್ನುವಂಥದ್ದು ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ಗಳ ಅಫಿಷಿಯಲ್ ಅಕೌಂಟ್ಸ್ಗಳಿಗೆ ಕೂಡ ನೇರವಾಗಿ ಸಂಬಂಧವಾಗಿದ್ದಂಥದ್ದು ಮತ್ತು ಈ ರೀತಿ ರಿಮೂವ್ ಮಾಡಿರ್ತಕ್ಕಂಥ ಮತ್ತಷ್ಟು ಕಂಟೆಂಟ್ ಅನ್ನುವಂಥದ್ದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ ಅದಕ್ಕೆ ವಯೋಲೇಟಿವ್ ಆಗುವಂತೆ ಕೂಡ ಇದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಟ್ವಿಟರ್ ಈ ರೀತಿಯ ಲೀಗಲ್ ಆಕ್ಷನ್ ಅನ್ನ ಇನಿಷಿಯೇಟ್ ಮಾಡಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೆಕ್ಷನ್ 69A ಆಗಿರಬಹುದು, ಐಟಿ ಆಕ್ಟ್ 2000 ಆಗಿರಬಹುದು ಮತ್ತು ಯಾವ ಗ್ರೌಂಡ್ಸ್ನ ಮೇಲೆ ಇಲ್ಲಿ ಆಕ್ಟ್ಸ್ಗಳು ನಡೆಯುತ್ತೆ ಅನ್ನುವಂಥದ್ದಾಗಿರಬಹುದು, ಇದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ.
ಮುಂದಿನ ಆರ್ಟಿಕಲ್ ಸ್ಟೇಟ್ಸ್ ರ್ಯಾಂಕಿಂಗ್ ಆಫ್ NFSA ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಪಾವರ್ಟಿ ಅಂಡ್ ಹಂಗರ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಯೂನಿಯನ್ ಫುಡ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಈಗ ಸ್ಟೇಟ್ ರ್ಯಾಂಕಿಂಗ್ ಇಂಡೆಕ್ಸ್ ಅನ್ನ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ 2022ನೇ ಸಾಲಿಗೆ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ. ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಆಫ್ ಇಂಡಿಯಾ ಈ ವಿಚಾರದಲ್ಲಿ ಒಂದು ಕಾನ್ಫರೆನ್ಸ್ ನಡೆಯುವಂತ ಸಂದರ್ಭದಲ್ಲಿ ಇದರ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ ಸ್ಟೇಟ್ಸ್ಗಳು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಒಡಿಶಾ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಇದು ನಮಗೆ ನೇರವಾದ ಪ್ರಿಲಿಮ್ಸ್ ಪ್ರಶ್ನೆಯಾಗಿ ಅಥವಾ KPSC ಯಾವುದೇ ಪರೀಕ್ಷೆಗಳಲ್ಲಿ ಪ್ರಶ್ನೆಯಾಗಿ ಕೇಳಬಹುದಾಗಿರುತ್ತೆ. 2ನೇ ಸ್ಥಾನವನ್ನ ಉತ್ತರ ಪ್ರದೇಶ್, 3ನೇ ಸ್ಥಾನವನ್ನ AP ಪಡ್ಕೊಂಡಿರ್ತಕ್ಕಂಥದ್ದು, ಆಂಧ್ರ ಪ್ರದೇಶ್ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೇನೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂತ ಹೇಳಿ ಗುರುತಿಸುವಂಥದ್ದು. ಯಾವೆಲ್ಲ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂದ್ರೆ ಈಶಾನ್ಯ ಭಾಗದ ರಾಜ್ಯಗಳು ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು ಮತ್ತು ಐಲ್ಯಾಂಡ್ ಸ್ಟೇಟ್ಸ್ಗಳು, ಇವುಗಳನ್ನ ಸ್ಪೆಷಲ್ ಸ್ಟೇಟ್ಸ್ ಅಂತ ಹೇಳಿ ಗುರುತಿಸ್ತೇವೆ. ಹಿಮಾಲಯನ್ ಸ್ಟೇಟ್ಸ್, ಐಲ್ಯಾಂಡ್ ಸ್ಟೇಟ್ಸ್ ಅಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳನ್ನ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ಗಳ ಅಡಿಯಲ್ಲಿ ತ್ರಿಪುರಾ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಹಿಮಾಚಲ್ ಪ್ರದೇಶ್ 2ನೇ ಸ್ಥಾನವನ್ನ, ಸಿಕ್ಕಿಂ 3ನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಮೋಸ್ಟ್ ಆಫ್ ದಿ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ಗಳು ಒಂದಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದನ್ನ ಈ ಫೈಂಡಿಂಗ್ಸ್ ನಮಗೆ ತಿಳಿಸ್ತಾ ಇದೆ. ಈ ಫೈಂಡಿಂಗ್ಸ್ಗಳು ನಮ್ಗೆ ಏನ್ ರಿವೀಲ್ ಮಾಡುತ್ತೆ ಅಂದ್ರೆ ಯೂನಿಯನ್ ಟೆರಿಟರೀಸ್ಗಳು ಕೂಡ ಫೇರ್ಲಿ ವೆಲ್ ಆಗಿ ಕಾರ್ಯವನ್ನ ಮಾಡಿದವೆ. ಡಿಜಿಟೈಸೇಷನ್, ಆಧಾರ್ ಸೀಡಿಂಗ್ ಮತ್ತು EPOS ಇನ್ಸ್ಟಾಲೇಷನ್ ನ ವಿಚಾರದಲ್ಲಿ. ಹಾಗಾಗಿ ಸ್ಟ್ರೆಂತ್ ಅಂಡ್ ಸ್ಕೇಲ್ ಆಫ್ ದಿ ರಿಫಾರ್ಮ್ಸ್ ಗಳನ್ನ ಇದು ಮತ್ತೆ ರೀಟ್ರೇಟ್ ಮಾಡ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ರಿಫಾರ್ಮ್ ಭಾರತದಲ್ಲಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಆಗ್ತಾ ಇದೆ. ಇನ್ನ ಯಾವೆಲ್ಲ ಏರಿಯಾಸ್ಗಳಲ್ಲಿ ಸರ್ಟನ್ ಇಂಪ್ರೂವ್ಮೆಂಟ್ಸ್ಗಳು ಬೇಕು ಅಂತ ಅಂದಾಗ ಎಕ್ಸಸೈಸ್, ಮುಖ್ಯವಾಗಿ ಕಂಡಕ್ಟಿಂಗ್ ಅಂಡ್ ಡಾಕ್ಯುಮೆಂಟಿಂಗ್ ಸೋಷಿಯಲ್ ಆಡಿಟ್ಸ್ಗಳು ಇದು ಥರೋ ಆಗಿ ಆಗಬೇಕು. ಈ ವಿಚಾರದಲ್ಲಿ ಮುಖ್ಯವಾಗಿ ನಾವು ಗಮನವನ್ನು ಹರಿಸಬೇಕಾಗ್ತಾ ಇದೆ. ಸೋಷಿಯಲ್ ಆಡಿಟಿಂಗ್ ಅನ್ನುವಂಥದ್ದು ಸರಿಯಾಗಿ ಆಗಬೇಕು. ಇನ್ನ ಆಪರೇಷನಲೈಸಿಂಗ್ ದಿ ಫಂಕ್ಷನ್ಸ್ ಆಫ್ ಸ್ಟೇಟ್ ಫುಡ್ ಕಮಿಷನ್ಸ್, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಸ್ಟೇಟ್ ಫುಡ್ ಕಮಿಷನ್ಸ್ಗಳ ಕಾರ್ಯಗಳನ್ನ ಆಪರೇಷನಲೈಸ್ ಮಾಡೋ ವಿಚಾರದಲ್ಲಿ ಕೂಡ ಇನ್ನಷ್ಟು ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಒಟ್ಟಾರೆ ಈ ಒಂದು ಇಂಡೆಕ್ಸ್ ಏನಿದೆ, ಸ್ಟೇಟ್ ರ್ಯಾಂಕಿಂಗ್ ಇಂಡೆಕ್ಸ್ ಫಾರ್ NFSA ಅನ್ನುವಂಥದ್ರ ಮಹತ್ವ ಏನು ಅಂತ ಅಂದ್ರೆ NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನುವಂಥದ್ದು ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕಿರುವಂತ ಒಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಆಗಿ ಇದು ಕಾರ್ಯ ಮಾಡುತ್ತೆ. ಈ NFSA ಯ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಮೇಜರ್ಲಿ TPDS, ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಅಡಿಯಲ್ಲಿ ಈ ಒಂದು ಇನಿಷಿಯೇಟಿವ್ಸ್ ಗಳನ್ನ ಮುಖ್ಯವಾಗಿ NFSA ಇನಿಷಿಯೇಟಿವ್ಸ್ ಗಳನ್ನ ತಗೊಳ್ಳಲಾಗುತ್ತೆ. ಹಾಗೇನೆ ಇದರಿಂದಾಗಿ ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ರಾಜ್ಯಗಳ ನಡುವೆ ಬರುವಂಥದ್ದು. ಅಂದ್ರೆ ಮೊದಲ ಸ್ಥಾನವನ್ನ ಬೆಟರ್ ಪ್ಲೇಸಸ್ ಗಳನ್ನ ನಾವು ಕೂಡ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಹೆಲ್ದಿ ಕಾಂಪಿಟೇಷನ್ ಬರುತ್ತೆ. ಮತ್ತು NFSA ಮುಖ್ಯವಾಗಿ ಸಬ್ಸಿಡೈಸ್ಡ್ ಫುಡ್ ಗ್ರೈನ್ಸ್ ಗಳನ್ನ ಭಾರತದ ಹತ್ತಿರ 80 ಕೋಟಿ ಜನಗಳಿಗೆ ಮುಟ್ಟಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸ್ಕೀಮ್ ಆಗಿರೋದ್ರಿಂದ ಇದರ ಅಡಿಯಲ್ಲಿ ಈ ರೀತಿಯ ಒಂದು ಹೆಲ್ದಿ ಕಾಂಪಿಟೇಷನ್ ನ ಅವಶ್ಯಕತೆ ಕೂಡ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸರ್ಕಾರ 5 kg ಫುಡ್ ಗ್ರೈನ್ಸ್ ಗಳನ್ನ ಒಬ್ಬ ವ್ಯಕ್ತಿಗೆ 1 ತಿಂಗಳಿಗೆ ಅಂತ ಹೇಳಿ 1 ರಿಂದ 3 ರೂಪಾಯಿಯ 1 kgಗೆ 1 ರಿಂದ 3 ರೂಪಾಯಿಯ ಬೆಲೆಯಲ್ಲಿ ನೀಡ್ತಾ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಕೆಲವೊಂದು ಇಶ್ಯೂಸ್ ಗಳನ್ನ ನೋಡೋದೇ ಆದ್ರೆ ಇವು ಪ್ರೋಗ್ರಾಮ್ಸ್ ಅಂಡ್ ಸ್ಕೀಮ್ಸ್ ಗಳನ್ನ ಅದರ್ ಮಿನಿಸ್ಟ್ರೀಸ್ಗಳು ಏನು ಕವರ್ ಮಾಡ್ತವೆ ಅವುಗಳನ್ನ ಆ ಸ್ಕೀಮ್ಸ್ ಗಳನ್ನ ಇಲ್ಲಿ ಕವರ್ ಮಾಡೋದಿಲ್ಲ. ಬೇರೆ ಬೇರೆ ಮಿನಿಸ್ಟ್ರೀಸ್ಗಳು ಇಂಪ್ಲಿಮೆಂಟ್ ಮಾಡುವಂತ ಕೆಲವು ಯೋಜನೆಗಳನ್ನ ಈ ಒಂದು NFSA ಅಡಿಯಲ್ಲಿ ಕವರ್ ಮಾಡೋದಿಲ್ಲ ಅನ್ನುವಂಥದ್ದು. ಮತ್ತು ಈ ಇಂಡೆಕ್ಸ್ ಅನ್ನುವಂಥದ್ದು ಓನ್ಲಿ ಎಫಿಷಿಯನ್ಸಿ ಆಫ್ ದಿ TPDS ಆಪರೇಷನ್ಸ್ ಗಳ ಎಫಿಷಿಯನ್ಸಿಯನ್ನ ರಿಫ್ಲೆಕ್ಟ್ ಮಾಡುತ್ತೆ ಹೊರತು ಲೆವೆಲ್ ಆಫ್ ಹಂಗರ್ ಎಷ್ಟಿದೆ ಭಾರತದಲ್ಲಿ ಅನ್ನುವಂಥದ್ದಾಗಿರ್ಬೋದು, ಹಿಡನ್ ಹಂಗರ್ ಆಗಿರ್ಬೋದು, ಮಾಲ್ ನ್ಯೂಟ್ರಿಷನ್ ಆಗಿರಬಹುದು, ಅಥವಾ ಯಾವುದೋ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಮಾತ್ರವೇ ಗಮನವನ್ನ ಹರಿಸಿ ಅಲ್ಲಿರುವಂತ ಸ್ಥಿತಿಗತಿಯನ್ನ ತಿಳಿಸುವಂತೆ ರಿಪೋರ್ಟ್ ಇದು ಆಗಿರೋದಿಲ್ಲ. ಇದು ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ. ಮತ್ತು ಇದು ಮುಖ್ಯವಾಗಿ TPDS ಮತ್ತು NFSA ರಿಫಾರ್ಮ್ಸ್ ಮೇಲೆಯೇ ಫೋಕಸ್ ಮಾಡುವಂಥದ್ದು. ಈ ರೀತಿ ಹಲವಾರು ಇಶ್ಯೂಸ್ ಗಳನ್ನ ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ದ ಮಾರ್ಕೆಟ್ಸ್ ಇನ್ ಕ್ರಿಪ್ಟೋ ಅಸೆಟ್ಸ್ MICA ಅನ್ನುವಂಥದ್ದು. ದಿ ಮಾರ್ಕೆಟ್ಸ್ ಇನ್ ಕ್ರಿಪ್ಟೋ ಅಸೆಟ್ಸ್ ಅನ್ನುವಂಥದ್ದನ್ನ ರೀಸೆಂಟ್ಲಿ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ಅಥವಾ ಐರೋಪ್ಯ ಒಕ್ಕೂಟದ ಪಾರ್ಲಿಮೆಂಟ್ ಅನ್ನುವಂಥದ್ದು ಅಗ್ರಿ ಮಾಡಿದೆ. ಒಂದು ಹೊಸ ಲಾ ಅನ್ನ ಮಾರ್ಕೆಟ್ಸ್ ಇನ್ ಕ್ರಿಪ್ಟೋ ಅಸೆಟ್ಸ್ ಅನ್ನ ಕ್ರಿಪ್ಟೋ ಕರೆನ್ಸೀಸ್ ಗಳನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ಒಂದು ಹೊಸ ಲಾವನ್ನ ಒಪ್ಕೊಳ್ತಾ ಇರುವಂತದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ದಿ ಎಕಾನಮಿ ಪೋಸ್ಟ್ 1991 ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ದೇರ್ ಎಫೆಕ್ಟ್ಸ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ಸ್ಟೇಬಲ್ ಕಾಯಿನ್ಸ್ಗಳು ಕೂಡ ಇಟ್ ಕೇಮ್ ಇನ್ ಕ್ವೆಶನ್. ಟೆರಾಫಾರ್ಮ್ ಲ್ಯಾಬ್ಸ್ ಲೂನಾ ಟೋಕನ್ ಅನ್ನುವಂಥದ್ದು ಕ್ರಾಶ್ ಆದ ನಂತರದಲ್ಲಿ
ಈ ಸ್ಟೇಬಲ್ ಕಾಯಿನ್ಸ್ಗಳು ಕೂಡ ಒಂದಷ್ಟು ಪ್ರಶ್ನೆಗೆ ಬಂದಿರತಕ್ಕಂಥದ್ದು. ಈ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಮೀಕಾ ಅನ್ನುವಂಥದ್ದು ಒಂದು ಸೊಲ್ಯೂಷನ್ ಆಗಿ ಹೊರಬರಬಹುದು. ಈ ಒಂದು MICA ಹೊಸ ಲಾನ ಬಗ್ಗೆ ನೋಡೋದೇ ಆದರೆ ಇದು ಮನಿ ಲಾಂಡ್ರಿಂಗ್ ನಂತ ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡುತ್ತೆ. ಹಾಗೇನೆ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಕೌಂಟಬಿಲಿಟಿಯ ಕಡೆಗೆ ಗಮನವನ್ನು ಹರಿಸುತ್ತೆ ಮತ್ತು ಅಕೌಂಟಬಿಲಿಟಿ ಆಫ್ ಕ್ರಿಪ್ಟೋ ಫರ್ಮ್ಸ್, ಸ್ಟೇಬಲ್ ಕಾಯಿನ್ಸ್ ಇದರ ಬಗ್ಗೆ ಕೂಡ ಗಮನವನ್ನು ಹರಿಸುವಂಥದ್ದು. ಎನ್ವಿರಾನ್ಮೆಂಟಲ್ ಫುಟ್ ಪ್ರಿಂಟ್ ಆಫ್ ಕ್ರಿಪ್ಟೋ ಮೈನಿಂಗ್ ಅನ್ನ ಕೂಡ ಗಮನ ಹರಿಸುತ್ತೆ. ಅಂದ್ರೆ ಕ್ರಿಪ್ಟೋ ಮೈನಿಂಗ್ ನಿಂದ ಎನ್ವಿರಾನ್ಮೆಂಟಲ್ ಮೇಲೆ ಎಫೆಕ್ಟ್ ಏನಾಗ್ತಾ ಇದೆ ಅದರ ಮೇಲೆ ಕೂಡ ಗಮನ ಹರಿಸುತ್ತೆ ಮತ್ತು ಕ್ರಿಪ್ಟೋ ಫರ್ಮ್ಸ್ಗಳನ್ನ, ಸ್ಟೇಬಲ್ ಕಾಯಿನ್ಸ್ಗಳನ್ನ ಇವುಗಳ ಅಕೌಂಟಬಿಲಿಟಿಯ ಕಡೆ ಕೂಡ ಗಮನವನ್ನು ಹರಿಸುತ್ತೆ. ಆದರೆ ಇಲ್ಲಿ NFT ಅಥವಾ ನಾನ್ ಫಂಜಿಬಲ್ ಟೋಕನ್ಸ್ ಅನ್ನುವಂಥದ್ದು ಎಕ್ಸ್ಕ್ಲೂಡ್ ಆಗಿದೆ ಅಥವಾ ಇದರೊಳಗೆ ಇಲ್ಲ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಹಾಗಾದ್ರೆ ಈ MICAದ ಪ್ರಾವಿಷನ್ಸ್ಗಳು ಏನೇನಿದೆ ಅಂತ ಅಂದ್ರೆ ಮಿನಿಮಮ್ ಲಿಕ್ವಿಡಿಟಿ ಅನ್ನುವಂಥದ್ದು ಇಲ್ಲಿರುವಂಥ ಒಂದು ಪ್ರಾವಿಷನ್. MICA ಅನ್ನುವಂಥದ್ದು ಕರೆನ್ಸೀಸ್ಗಳು, ಸ್ಟೇಬಲ್ ಕಾಯಿನ್ಸ್ ಇಶ್ಯೂಯರ್ಸ್ಗಳಿಗೆ ಮಿನಿಮಮ್ ಲಿಕ್ವಿಡಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಇದು ಮ್ಯಾಂಡೇಟ್ ಮಾಡ್ತಾ ಇದೆ. ಇದರಿಂದಾಗಿ ಸಡನ್ ಲಾರ್ಜ್ ವಿತ್ಡ್ರಾವಲ್ಸ್ಗಳನ್ನು ಯೂಸರ್ಸ್ಗಳು ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಮತ್ತು ರಿಸರ್ವ್ಸ್ಗಳು ಇನ್ಸಾಲ್ವೆನ್ಸಿಯಿಂದ ಪ್ರೊಟೆಕ್ಟ್ ಆಗಿರಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಹಾಗೆ ಇದರ ಸೂಪರ್ವಿಷನ್ ಅನ್ನ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸುತ್ತೆ. ಯುರೋಪಿಯನ್ ಬ್ಯಾಂಕಿಂಗ್ ಅಥಾರಿಟಿ ಅನ್ನುವಂಥದ್ದು ಸ್ಟೇಬಲ್ ಕಾಯಿನ್ಸ್ಗಳ ಸೂಪರ್ವೈಸ್ ಮಾಡಲಿಕ್ಕೆ ಅಂತ ಹೇಳಿ ಇದು ಆಥರೈಸ್ ಮಾಡ್ತಾ ಇರುವಂಥದ್ದು. ಹಾಗೇನೆ ಈ ಲಾ ಕೂಡ ಸ್ಟೇಬಲ್ ಕಾಯಿನ್ ಇಶ್ಯೂಯರ್ಸ್ಗಳಿಗೆ ಕ್ಲೇಮ್ಸ್ಗಳನ್ನು ಇನ್ವೆಸ್ಟರ್ ಫ್ರೀ ಆಫ್ ಚಾರ್ಜ್ ನಲ್ಲಿ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ ಕ್ಯಾಪಿಂಗ್ ಅನ್ನು ಕೂಡ ಹಾಕಲಾಗಿರ್ತಕ್ಕಂಥದ್ದು. ಲಾರ್ಜ್ ಕಾಯಿನ್ಸ್ಗಳು ಯಾವನ್ನ ಮೀನ್ಸ್ ಆಫ್ ಪೇಮೆಂಟ್ ಆಗಿ ಯೂಸ್ ಮಾಡ್ತಾರೆ ಅವುಗಳನ್ನ 200 ಮಿಲಿಯನ್ ಪೌಂಡ್ಸ್ ವರ್ತ್ಗೆ, ಒಂದು ದಿನದ ಟ್ರಾನ್ಸಾಕ್ಷನ್ಗೆ 200 ಮಿಲಿಯನ್ ಪೌಂಡ್ಸ್ ವರ್ತ್ನಷ್ಟು ಮಾತ್ರವೇ ಟ್ರಾನ್ಸಾಕ್ಷನ್ ಆಗಬೇಕು ಅಂತ ಕ್ಯಾಪಿಂಗ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಪಬ್ಲಿಕ್ ರಿಜಿಸ್ಟರ್ ಅನ್ನ ಕೂಡ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನ ಇದು ಕಂಪೆಲ್ ಮಾಡ್ತಾ ಇದೆ. ಹಾಗೆ ಮ್ಯಾಂಡೇಟರಿ ಆಗುತ್ತೆ ಎನ್ವಿರಾನ್ಮೆಂಟಲ್ ಫುಟ್ ಪ್ರಿಂಟ್ ಅನ್ನ ಡಿಕ್ಲೇರ್ ಮಾಡುವಂಥದ್ದು ಕ್ರಿಪ್ಟೋ ಕಂಪನೀಸ್ಗಳಿಗೆ ಯಾವಾಗ ಅವು ಕ್ರಿಪ್ಟೋ ಕರೆನ್ಸಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ ಆಗ. ಇನ್ನು ಈ ವಿಚಾರದಲ್ಲಿ ಇಂಡಿಯನ್ ರೆಗ್ಯುಲೇಷನ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡೋದೇ ಆದರೆ ಕ್ರಿಪ್ಟೋಗಳ ವಿಚಾರದಲ್ಲಿ ಇತ್ತೀಚಿನ ಬಡ್ಜೆಟ್ನಲ್ಲಿ ಅಂದರೆ 2022-23ನೇ ಸಾಲಿನ ಬಡ್ಜೆಟ್ ಏನು ಅನೌನ್ಸ್ ಆಯಿತು. ಆ ಸಂದರ್ಭದಲ್ಲಿ ಕೂಡ ಟ್ಯಾಕ್ಸೇಷನ್ನ ಮುಖಾಂತರವಾಗಿ ಭಾರತ 30% ಟ್ಯಾಕ್ಸ್ ಅನ್ನ ಇನ್ಕಮ್ ಫ್ರಮ್ ದಿ ಟ್ರಾನ್ಸ್ಫರ್ ಆಫ್ ಕ್ರಿಪ್ಟೋಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಬರುವಂತ ಆದಾಯದಲ್ಲಿ 30% ಟ್ಯಾಕ್ಸಿಂಗ್ ಅನ್ನ ಮಾಡೋದನ್ನ ಏಪ್ರಿಲ್ 1ರಿಂದ 2022ರ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಟ್ಯಾಕ್ಸಿಂಗ್ ಲಾ ಅನ್ನ ನಾವು ಕಾಣಬಹುದು. ಇದರ ಮೇಲೆ 1% ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅನ್ನ ಕೂಡ ಜುಲೈ 1ರಿಂದ ನಾವು ಕಾಣಬಹುದಾಗಿದೆ. ಹಾಗೇನೆ ವೆಯ್ಟ್ ಅಂಡ್ ವಾಚ್ ಪಾಲಿಸಿಯನ್ನ ಇಂಡಿಯನ್ ರೆಗ್ಯುಲೇಟರ್ಸ್ಗಳು ಫಾಲೋ ಮಾಡ್ತಾ ಇದ್ದಾರೆ. ಇಂಡಿಯನ್ ರೆಗ್ಯುಲೇಟರ್ಸ್ ಆರ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಕನ್ಸಿಡರ್ ರೂಲ್ಸ್ ಬೀಯಿಂಗ್ ಡೆವಲಪ್ಡ್ ಇನ್ US ಬಿಫೋರ್ ಟೇಕಿಂಗ್ ಕಾಂಕ್ರೀಟ್ ಡಿಸಿಷನ್ಸ್. ಇದನ್ನು ಕೂಡ ನಾವು ಕಾಣ್ಬೋದು. ಭಾರತದ ಸ್ಥಿತಿಗತಿ ಏನು ಇದರ ವಿಚಾರದಲ್ಲಿ ಅಂದಾಗ ಭಾರತ ಸದ್ಯಕ್ಕೆ ಇವನ್ನ ಮಾಡಿದೆ ಮತ್ತು ವೆಯ್ಟ್ ಅಂಡ್ ವಾಚ್ ಮಾಡ್ತಾ ಇದೆ. ಏನೆಲ್ಲ ರೂಲ್ಸ್ ಅನ್ನ ಹೊರಗಿನ ವೆಸ್ಟರ್ನ್ ಕಂಟ್ರೀಸ್ ಆಗಿರ್ಬೋದು, ಡೆವಲಪ್ಡ್ ಕಂಟ್ರೀಸ್ ಆಗಿರ್ಬೋದು ಅಥವಾ ವಿಶ್ವದ ಮೇಜರ್ ಪವರ್ಸ್ಗಳಂತ ಗುರುತಿಸ್ಕೊಳ್ಳುವಂಥವು ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ತಾ ಇದೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಕುರಿತಂತೆ UPSCಯ CSE 2020ಯಲ್ಲಿ ಈಗಾಗಲೇ ಒಂದು ಪ್ರಶ್ನೆಯನ್ನ ಕೂಡ ಕೇಳಲಾಗಿತ್ತು. ಇದು ಒಂದು ಪಬ್ಲಿಕ್ ಲೆಡ್ಜರ್ ಆಗಿರುತ್ತೆ. ಎವ್ರಿ ಒನ್ ಇದನ್ನ ಇನ್ಸ್ಪೆಕ್ಟ್ ಮಾಡಬಹುದು. ಆದರೆ ಸಿಂಗಲ್ ಯೂಸರ್ ಕಂಟ್ರೋಲ್ಸ್ ಅನ್ನುವಂಥದ್ದು ಇದ್ರ ಮೇಲೆ ಇರೋದಿಲ್ಲ ಮತ್ತು ಯಾವುದೇ ಬೇಸಿಕ್ ಫೀಚರ್ಸ್ ಆಫ್ ದಿ ಬ್ಲಾಕ್ ಚೈನ್ ಮೇಲಿರುವಂಥ ಅಪ್ಲಿಕೇಶನ್ಸ್ಗಳು ಏನು ಡಿಪೆಂಡ್ ಆಗಿರುವಂಥ ಅಪ್ಲಿಕೇಶನ್ಸ್ಗಳಿರುತ್ತೆ ಇವುಗಳನ್ನ ಯಾರದೇ ಪರ್ಮಿಷನ್ ಇಲ್ಲದೆ ಕೂಡ ಡೆವಲಪ್ ಮಾಡಬಹುದು. ಇದು ಬ್ಲಾಕ್ ಚೈನ್ಗೆ ಸಂಬಂಧಪಟ್ಟಂತ ಮಾಹಿತಿ. ಮುಂದಿನ ಆರ್ಟಿಕಲ್ ಪ್ರಿಲಿಮ್ಸ್ಗೆ ಪೂರಕವಾಗುವಂಥ ಒಂದು ಆರ್ಟಿಕಲ್, ಇಂಡಿಜಿನಸ್ ಸ್ಟೇಟಸ್ ಫಾರ್ 5 ಕಮ್ಯುನಿಟೀಸ್ ಅಂತ ಹೇಳಿ. ಇಲ್ಲಿ ಅಸ್ಸಾಂ ಗವರ್ಮೆಂಟ್ ಅನ್ನುವಂಥದ್ದು ಅಸ್ಸಾಮಿನ 5 ಇಂಡಿಜಿನಸ್ ಸಬ್ ಗ್ರೂಪ್ಸ್ಗಳಿಗೆ, ಅದರಲ್ಲೂ ಕೂಡ ಮುಸ್ಲಿಂ ಸಬ್ ಗ್ರೂಪ್ಸ್ಗಳಿಗೆ ಇಂಡಿಜಿನಸ್ ಅನ್ನುವಂಥ ಒಂದು ಸ್ಟೇಟಸ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಆ ರೀತಿಯ ಒಂದು ಸಬ್ ಗ್ರೂಪ್ಸ್ಗಳು ಯಾವುವು ಅಂದ್ರೆ 5 ಮುಸ್ಲಿಂ ಸಬ್ ಗ್ರೂಪ್ಸ್ಗಳು, ಗೋರಿಯಾಸ್, ಮೊರಿಯಾಸ್, ಜೊಲ್ಲಾಸ್, ದೇಶೀಸ್, ಸೈಯದ್ಸ್ ಅನ್ನುವಂಥ ಸಬ್ ಗ್ರೂಪ್ಸ್ಗಳು. ಇವುಗಳನ್ನ ಇಂಡಿಜಿನಸ್ ಅಸ್ಸಾಮೀಸ್ ಮುಸ್ಲಿಂ ಕಮ್ಯುನಿಟೀಸ್ ಅಂತ ಹೇಳಿ ಗುರುತಿಸ್ತಾ ಇದೆ ಅಸ್ಸಾಂ ರಾಜ್ಯ ಸರ್ಕಾರ. ಹಾಗಾದ್ರೆ ಇದರ ಮಹತ್ವ ಏನು ಅಂತ ಅಂದ್ರೆ ಇದು ಅವರ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಆಗಿತ್ತು. ಆ ಒಂದು ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡದಂತೆ ಆಗತ್ತೆ. ದಿ ಇಂಡಿಜಿನಸ್ ಸ್ಟೇಟಸ್ ಅನ್ನುವಂಥದ್ದು ಅಸ್ಸಾಮಿ ಸ್ಪೀಕಿಂಗ್ ಮುಸ್ಲಿಂ ಕಮ್ಯುನಿಟೀಸ್ಗಳಿಗೂ ಮತ್ತು ಬೆಂಗಾಲಿ ಸ್ಪೀಕಿಂಗ್ ಮುಸ್ಲಿಮ್ಸ್ಗಳಿಗೂ ಕೂಡ ಡಿಸ್ಟಿಂಗ್ವಿಶ್ ಮಾಡುತ್ತೆ. ಯಾರೆಲ್ಲ ಈಸ್ಟ್ ಪಾಕಿಸ್ತಾನದಿಂದ ಮೈಗ್ರೇಟ್ ಆಗಿದ್ರೋ ಅಸ್ಸಾಮಿಗೆ ಅವರನ್ನ ತೋರಿಸುವಂಥದ್ದು ಕಾರ್ಯವನ್ನ ಇದು ಮಾಡುತ್ತೆ. ಇನ್ನ ಇದರಿಂದಾಗಿ ಕೆಲವೊಂದು ಬೆಟರ್ ಬೆನಿಫಿಟ್ಸ್ಗಳನ್ನ ಅವರ ಒಂದು ಹೆಲ್ತ್, ಕಲ್ಚರಲ್ ಐಡೆಂಟಿಟಿ, ಎಜುಕೇಶನ್, ಫಿನಾನ್ಷಿಯಲ್ ಇನ್ಕ್ಲೂಷನ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ವುಮೆನ್ ಎಂಪವರ್ಮೆಂಟ್ಗೆ ಅವರು ಪಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇಂದಿನ ಕಡೆಯ ಆರ್ಟಿಕಲ್ ಜೆಂಡರ್ ಬಡ್ಜೆಟಿಂಗ್ ಆಕ್ಟ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಏಮ್ಡ್ ಅಟ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಡೆವಲಪ್ಮೆಂಟ್ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಆಫೀಸ್ ಅನ್ನುವಂಥದ್ದು
ಇದೊಂದು ಅಟ್ಯಾಚ್ಡ್ ಆಫೀಸ್ ಆಗಿದೆ ನೀತಿ ಆಯೋಗದ ಅಡಿಯಲ್ಲಿ. ಇದು ಜೆಂಡರ್ ಬಡ್ಜೆಟಿಂಗ್ ಆಕ್ಟ್ ಅನ್ನ ತರೋದ್ರ ಕಡೆಗೆ ಗಮನವನ್ನ ಹರಿಸ್ತಾ ಇದೆ. ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಜೆಂಡರ್ ಬೇಸ್ಡ್ ಬಡ್ಜೆಟಿಂಗ್ ಅನ್ನುವಂಥದ್ದನ್ನ ಆಲ್ ಮಿನಿಸ್ಟ್ರೀಸ್ಗಳಿಗೆ ಅಕ್ರಾಸ್ ದಿ ಮಿನಿಸ್ಟ್ರೀಸ್ ಇದು ನಡಿಬೇಕು ಅನ್ನೋದು, ಇದನ್ನ ಮೈನ್ ಸ್ಟ್ರೀಮಿಂಗ್ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಈ ರಿಪೋರ್ಟ್ನ ಪ್ರಕಾರ ಜೆಂಡರ್ ಬಡ್ಜೆಟಿಂಗ್ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಪಾಲನೆ ಆಗ್ತಾ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ಪಾಲನೆ ಆಗ್ತಿದೆಯಾ? ಹೌದು, ಚಿಲ್ಡ್ರನ್ ಬಡ್ಜೆಟಿಂಗ್, ಜೆಂಡರ್ ಬಡ್ಜೆಟಿಂಗ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಪಾಲನೆ ಆಗ್ತಾ ಇದೆ. ಆದ್ರೆ ಈ ರಿಪೋರ್ಟ್ ಹೇಳೋ ಪ್ರಕಾರ ಎಲ್ಲ ರಾಜ್ಯಗಳಲ್ಲಿ ಈ ಜೆಂಡರ್ ಬಡ್ಜೆಟಿಂಗ್ ಅನ್ನುವಂಥದ್ದು ಫಾಲೋ ಆಗ್ತಿಲ್ಲ. ಹಾಗಾಗಿ ಮೆನಿ ಸ್ಕೀಮ್ಸ್ಗಳನ್ನ ಡಿಫ್ರೆಂಟ್ ಸೆಕ್ಟರ್ಸ್ಗಳಲ್ಲಿ ಏನಿದೆ ಇದೆಲ್ಲವನ್ನ ಕ್ಯಾಪ್ಚರ್ ಆಗ್ತಾ ಇಲ್ಲ. ಹಾಗಾಗಿ ಈ ಕ್ಯಾಪ್ಚರ್ ಆಗಬೇಕು ಅನ್ನುವಂಥ ಉದ್ದೇಶಕ್ಕೆ ಜೆಂಡರ್ ಬಡ್ಜೆಟಿಂಗ್ ಆಕ್ಟ್ ಅನ್ನ ತರಬೇಕು ಅನ್ನುವಂಥದ್ದು ಡೆವಲಪ್ಮೆಂಟ್ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಆಫೀಸಿನ ಒಂದು ನಿರ್ಧಾರ ಅಥವಾ ಅವರ ಒಂದು ರೆಕಮೆಂಡೇಶನ್ ಆಗಿರ್ತಕ್ಕಂಥದ್ದು. ಏನು ರೆಕಮೆಂಡೇಶನ್ಸ್ಗಳನ್ನ DMUO ನೀಡಿದೆ ಅಂತ ಅಂದ್ರೆ, ಇಂಪ್ರೂವ್ ದಿ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಆಫ್ ಟ್ರಾನ್ಸ್ಜೆಂಡರ್ಸ್ಗಳು, ಅಂದ್ರೆ LGBT ಕಮ್ಯುನಿಟಿ ಏನಿದೆ ಇವರ ಒಂದು ಸೋಷಿಯಲ್ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು ಹೆಚ್ಚಾಗಬೇಕು. ಜೆಂಡರ್ ಮೈನ್ ಸ್ಟ್ರೀಮಿಂಗ್ ಅನ್ನುವಂಥದ್ದು ಗವರ್ನೆನ್ಸ್ ನಲ್ಲಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಒಂದು ರಿಪೋರ್ಟ್ ಅನ್ನ, ಜೆಂಡರ್ ಮೈನ್ ಸ್ಟ್ರೀಮಿಂಗ್ ಇನ್ ಗವರ್ನೆನ್ಸ್ ಅನ್ನುವಂಥ ಒಂದು ರಿಪೋರ್ಟ್ ಅನ್ನ ತಂದಿದ್ದಾರೆ. ಇದರ ಅಡಿಯಲ್ಲಿ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಇಂಪ್ರೂವ್ ಆಗಬೇಕು ಟ್ರಾನ್ಸ್ಜೆಂಡರ್ ಪರ್ಸನ್ಸ್ಗಳಿಗೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಫಂಡ್ಸ್ಗಳನ್ನ ಇನ್ನೂ ಹೆಚ್ಚಿನದಾಗಿ ಅಲೋಕೇಶನ್ ಅನ್ನ ಮಾಡಬೇಕು. ಮೋರ್ ಅಲೋಕೇಶನ್ ಆಫ್ ಫಂಡ್ಸ್ ಅನ್ನೋದನ್ನ ಈ ರಿಪೋರ್ಟ್ ಅನ್ನುವಂಥದ್ದು ರೆಕಮೆಂಡ್ ಮಾಡಿದೆ. ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗಾಗಿರಬಹುದು ಮತ್ತು ಈ ಎಲ್ಲ ಕಮ್ಯುನಿಟೀಸ್ಗಳಿಗೂ ಹೆಚ್ಚಿನ ಬಡ್ಜೆಟರಿ ಅಲೋಕೇಶನ್ ತೋರಿಬೇಕು ಅನ್ನುವಂಥದ್ದು. ಇನ್ನು ಫೈನಲೈಸ್ ದಿ ನ್ಯಾಷನಲ್ ಪಾಲಿಸಿ ಫಾರ್ ವುಮೆನ್ ವಿತ್ ರಿವಿಷನ್ ಇನ್ 2016 ಡ್ರಾಫ್ಟ್ ಪಾಲಿಸಿ. ಅಂದ್ರೆ ನ್ಯಾಷನಲ್ ಪಾಲಿಸಿ ಫಾರ್ ವುಮೆನ್ ಅನ್ನೋದನ್ನ ಇನ್ನೂ ಕೂಡ ಡ್ರಾಫ್ಟ್ ಪಾಲಿಸಿಯಾಗಿ ಉಳ್ಕೊಂಡಿದೆ. ಅದಕ್ಕೆ ರಿವಿಷನ್ ಅನ್ನ ಮಾಡೋ ಮುಖಾಂತರವಾಗಿ ಪಾಲಿಸಿ ಆನ್ ವುಮೆನ್ ಅನ್ನ ಫೈನಲೈಸ್ ಮಾಡಿ ಅನ್ನುವಂಥದ್ದನ್ನ ತಿಳಿಸುತ್ತೆ. ಹಾಗೇನೆ ಜೆಂಡರ್ ಡಿಸಗ್ರಿಗೇಟೆಡ್ ಡೇಟಾವನ್ನ ಪ್ರೊವೈಡ್ ಮಾಡುವಂತ ಒಂದು ಅಂಶಗಳು ಬರಬೇಕು ಅನ್ನುವಂಥದ್ದು. ಒಟ್ಟಾರೆ ಜೆಂಡರ್ ಬಡ್ಜೆಟಿಂಗ್ ಅಂದ್ರೆ ಏನು ಅನ್ನೋದಾದ್ರೆ, ಇದು ಬಡ್ಜೆಟ್ ಅನ್ನ ಒಂದು ಪ್ರಿಪೇರ್ ಮಾಡುವಾಗ ಅನಲೈಸ್ ಮಾಡಬೇಕು ಜೆಂಡರ್ ಪರ್ಸ್ಪೆಕ್ಟಿವ್ ಇಂದ. ಅಂದ್ರೆ ಮಹಿಳೆಯರನ್ನ ಯಾವ ರೀತಿಯಾಗಿ ನಾವು ಅಭಿವೃದ್ಧಿಗೊಳಿಸಬೇಕು, ಅವರಿಗೆ ಏನೆಲ್ಲ ಅವಶ್ಯಕತೆ ಇದೆ ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ಹಣವನ್ನ ಮೀಸಲಿಡುವಂಥದ್ದು, ಅದಕ್ಕೆ ಸಂಬಂಧಿತ ಯೋಜನೆಗಳನ್ನ ಒಂದು ಕಡೆ ತರುವಂಥದ್ದು, ಅಥವಾ ಟ್ರಾನ್ಸ್ಜೆಂಡರ್ಸ್ಗಳು NGBTQ ಕಮ್ಯುನಿಟಿಗೆ ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ತರುವಂಥದ್ದು, ಇವೆಲ್ಲವೂ ಕೂಡ ನಮ್ಮ ಬಡ್ಜೆಟ್ ನಲ್ಲಿ ಫಾಲೋ ಆಗ್ಬೇಕಾಗತ್ತೆ. ಜೆಂಡರ್ ಬಡ್ಜೆಟಿಂಗ್ ಅನ್ನುವಂಥದ್ದು ಒಂದು ಪವರ್ಫುಲ್ ಟೂಲ್ ಆಗುತ್ತೆ ಜೆಂಡರ್ ಮೈನ್ ಸ್ಟ್ರೀಮಿಂಗ್ ಅನ್ನ ಅಚೀವ್ ಮಾಡುವಲ್ಲಿ. ಹಾಗಾಗಿ ಈ ಬೆನಿಫಿಟ್ಸ್ ಆಫ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಎಲ್ಲ ವುಮೆನ್ನಿಗೂ ಮೆನ್ನಿಗೂ ರೀಚ್ ಆಗಬೇಕು ಅನ್ನೋದನ್ನ ಎನ್ಶೂರ್ ಮಾಡಲಿಕ್ಕೆ ಜೆಂಡರ್ ಬಡ್ಜೆಟಿಂಗ್ ಬಹಳ ಮುಖ್ಯ ಆಗುತ್ತೆ. ಇನ್ನ ಜೆಂಡರ್ ಬಡ್ಜೆಟಿಂಗ್ ಭಾರತದಲ್ಲಿ ಇರೋದ್ರ ಬಗ್ಗೆ ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ನೋಡೋದಾದ್ರೆ, ಜೆಂಡರ್ ಬಡ್ಜೆಟ್ ಕಾಂಪೊನೆಂಟ್ ಅನ್ನುವಂಥದ್ದು 2005-6 ಸಾಲಿನಿಂದ ಭಾರತದಲ್ಲಿ ನಾವು ಗುರುತಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅಟ್ಲೀಸ್ಟ್ 30% ಅನ್ನ ವುಮೆನ್ಗೆ ಅಂತ ಹೇಳಿ ಮೀಸಲಿಡುವಂತ ಒಂದು ಅಲೋಕೇಶನ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ ಹೈಲೈಟ್ ಆಗೋದನ್ನ. ಇನ್ನ ಬೀಜಿಂಗ್ ಡಿಕ್ಲರೇಷನ್ ಅಂಡ್ ಪ್ಲಾಟ್ಫಾರ್ಮ್ ಫಾರ್ ಆಕ್ಷನ್ ಅಂತ 1995 ಅಲ್ಲಿ ಏನ್ ಬಂದಿತ್ತು ಅದು ಕೂಡ ಜೆಂಡರ್ ಬಡ್ಜೆಟಿಂಗ್ ಅನ್ನ ರೆಕಮೆಂಡ್ ಮಾಡಿತ್ತು. ಜೆಂಡರ್ ಬಡ್ಜೆಟಿಂಗ್ ಸೆಲ್ಸ್ ಗಳನ್ನ ಮ್ಯಾಂಡೇಟರಿ ಆಗಿ ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ತರಬೇಕು ಅನ್ನುವಂಥದ್ದನ್ನ ತಿಳಿಸುತ್ತೆ. ಭಾರತವು 156 ಕಂಟ್ರೀಸ್ಗಳ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ನ ಅಡಿಯಲ್ಲಿ 140ನೇ ಸ್ಥಾನವನ್ನ ಪಡ್ಕೊಂಡಿದೆ. ಅಂದ್ರೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದೆ. ಇದನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ಭಾರತಕ್ಕೆ ಈ ಜೆಂಡರ್ ಬಡ್ಜೆಟಿಂಗ್ ಅನ್ನುವಂಥದ್ದು ನೆರವಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಬಗ್ಗೆ ಚರ್ಚೆ ಮಾಡಿದ್ವಿ. ಆಕ್ಟ್ಗೆ ಕುರಿತಂತೆ ಒಂದು ಪ್ರಶ್ನೆಯನ್ನ ಇಂದಿನ ನಿಮ್ಮ ಪ್ರಶ್ನೆಯಾಗಿ ನೀಡಿರ್ತಕ್ಕಂಥದ್ದು. ಮೊದಲನೇ ವಾಕ್ಯ ತಿಳಿಸುತ್ತೆ, ಫುಡ್ ಗ್ರೈನ್ಸ್ ಅಂಡರ್ TPDS ವಿಲ್ ಬಿ ಮೇಡ್ ಅವೈಲಬಲ್ ಅಟ್ ಸಬ್ಸಿಡೈಸ್ಡ್ ಪ್ರೈಸಸ್ ಆಫ್ ₹3 or 2 or 1 per kg ಫಾರ್ ರೈಸ್, ವೀಟ್ ಅಂಡ್ ಕೋರ್ಸ್ ಗ್ರೈನ್ಸ್ ಅಂತ ಹೇಳಿ. ಎರಡನೇ ವಾಕ್ಯ ತಿಳಿಸುತ್ತೆ, ಗ್ರಿವೆನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್ ಈಸ್ ಅವೈಲಬಲ್ ಅಟ್ ದಿ ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್ ಓನ್ಲಿ ಅಂತ ಹೇಳಿ. ಈ ಮೇಲಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಲ್ಲ ಅನ್ನುವಂಥದ್ದನ್ನ, ನಾಟ್ ಕರೆಕ್ಟ್ ಅನ್ನುವಂಥದ್ದನ್ನ ನೀವು ಗುರುತಿಸಬೇಕಾಗತ್ತೆ. ಸರಿ ಉತ್ತರವನ್ನ ಗುರುತಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರಗಳನ್ನ ನೀಡಿದವರ ಹೆಸರುಗಳನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.